ನಾನು ಅಶ್ವದೇವ್. ಮೊದಲಿಗೆ ತಮಿಳು ನಟ ಕಮಲ್ ಹಾಸನ್ ಕನ್ನಡಿಗರನ್ನ ಕೆಣಕಿ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದೆ ಅಂತ ಹೇಳಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇದೀಗ ಕಮಲ್ ಚಿತ್ರಕ್ಕೆ ಕರ್ನಾಟಕದಲ್ಲಿ ಬ್ಯಾನ್ ಕಂಟಕ ಎದುರಾಗಿದೆ. ಸ್ವಂತ ಲಿಪಿ, ಸ್ವಂತ ಸಂಖ್ಯೆ, ಸ್ವಂತ ವ್ಯಾಕರಣ, ದೊಡ್ಡ ವರ್ಣಮಾಲೆ, ಉಚ್ಚರಿಸುವುದನ್ನ ಬರೆಯುವುದನ್ನೇ ಉಚ್ಚರಿಸುವ ಸಾವಿರಾರು ವರ್ಷಗಳ ಇತಿಹಾಸವಿರುವ ಏಕೈಕ ಭಾಷೆ ಕನ್ನಡ. ಅಂಥ ಭಾಷೆಗೆ ಕಮಲ್ ಹಾಸನ್ ಎನ್ನೋ ತಮಿಳು ನಟ ಅವಮಾನ ಮಾಡಿದ್ದಾರೆ. ನಿಮ್ಮ ಕನ್ನಡ ನಮ್ಮ ತಮಿಳಿನಿಂದ ಹುಟ್ಟಿದ್ದು ಅಂತ ನಮ್ಮ ಶಿವಣ್ಣನ ಮುಂದೆಯೇ ನೇರವಾಗಿ ಹೇಳಿ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಕಮಲ್ ಪೋಸ್ಟರ್ಗೆ ಚಪ್ಪಲಿ ಹಾರ, ಬೆಂಕಿ. ಬೆಳಗಾವಿಯ ಐನಾಕ್ಸ್ ಚಿತ್ರಮಂದಿರದ ಬಳಿ ಕರವೇ ಕಾರ್ಯಕರ್ತರು ಬೀದಿಗಿಳಿದಿದ್ರು. ಕಮಲ್ ಹಾಸನ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಥಗ್ ಲೈಫ್ ಚಿತ್ರ ಬಿಡುಗಡೆಯಾಗಬಾರದು ಅಂತ ಮಾಲೀಕರಿಗೆ ಆಗ್ರಹಿಸಿದ್ರು. ರಾಯಚೂರಿನಲ್ಲಂತೂ ಕಮಲ್ ಭಾವಚಿತ್ರಕ್ಕೆ ಚಪ್ಪಲಿ ಪೂಜೆ ಮಾಡಲಾಯಿತು. ಕಮಲ್ ಹಾಸನ್ ಥಗ್ ಲೈಫ್ ಪೋಸ್ಟರ್ ಛಿದ್ರ. ಬೆಂಗಳೂರಿನ ಹೆಗಡೆ ನಗರದಲ್ಲಿ ಕರವೇ ಕಾರ್ಯಕರ್ತರು ಕಮಲ್ ಹಾಸನ್ ಚಿತ್ರದ ಪೋಸ್ಟರ್ ಹರಿದು ಹಾಕಿದ್ರು. ಫಿಲಂ ಚೇಂಬರ್ ಮುಂದೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಪ್ರೊಟೆಸ್ಟ್ ಮಾಡಿ ಕ್ಷಮೆ ಕೇಳುವಂತೆ ಆಗ್ರಹಿಸಿತು. ಕಮಲ್ ಹಾಸನ್ ಅವರಿಗೆ ಕರ್ನಾಟಕದ ಇತಿಹಾಸ ಏನ್ ಗೊತ್ತು, ಕನ್ನಡದ ಭಾಷೆಯ ಇತಿಹಾಸ ಏನ್ ಗೊತ್ತು? ಯಾರು ಕಮಲ್ ಹಾಸನ್? ಕನ್ನಡದ ಭಾಷಾ ತಜ್ಞನ ಇಲ್ಲ ಇತಿಹಾಸ ತಜ್ಞನ? ಯಾರು ಕಮಲ್ ಹಾಸನ್? ಒಬ್ಬ ಆಕ್ಟರ್, ಅವನು ಒಬ್ಬ ನಟ, ತಮಿಳುನಾಡಿನ ಒಬ್ಬ ನಟ ಅಷ್ಟೇ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಕನ್ನಡ ಭಾಷೆಗೆ ಅವಮಾನವನ್ನ ಮಾಡುವುದರ ಮುಖಾಂತರ ಕಮಲ್ ಹಾಸನ್ ಅವರ ಥಗ್ ಲೈಫ್ ಸಿನಿಮಾವನ್ನ ಈ ರಾಜ್ಯದಲ್ಲಿ ಬ್ಯಾನ್ ಮಾಡಬೇಕು, ಅವರ ವಿರುದ್ಧ ಮೊಕದ್ದಮೆಯನ್ನ ಹಾಕಬೇಕನ್ನುವಂತ ಒತ್ತಾಯವನ್ನ ವಾಣಿಜ್ಯ ಮಂಡಳಿ ಮುಖಾಂತರ ಸರ್ಕಾರಕ್ಕೆ ಒತ್ತಡವನ್ನು ಹೇಳ್ತಾ ಇದ್ದೀವಿ. ಕನ್ನಡದ ಬಗ್ಗೆ ಕಮಲ್ ಹಾಸನ್ಗೆ ಗೊತ್ತಿಲ್ಲ. ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ, ಪಾಪ ಅವ್ರಿಗೆ ಗೊತ್ತಿಲ್ಲ. ಕಮಲ್ ಹಾಸನ್ ಹೇಳಿಕೆ ಖಂಡನೀಯ. ಯಾವುದೇ ರೀತಿ ಹೇಳಿಕೆಗಳನ್ನ ಕೊಡಬಾರದು, ಅದನ್ನ ಎಲ್ಲರೂ ಖಂಡಿಸಿದ್ದಾರೆ ಈಗಾಗಲೇ. ನಾನು ಸಹ ಆ ರೀತಿ ಹೇಳಿಕೆ ಕೊಡೋದು ಅವ್ರು ಶೋಭೆ ತರುವಂತದ್ದಲ್ಲ ಅಂತ ಹೇಳಿಬಿಟ್ಟು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಶಿವಣ್ಣ ಇನ್ನಾದ್ರೂ ಕಮಲ್ ಹೇಳಿಕೆ ಖಂಡಿಸಿ. ಶಿವರಾಜ್ ಕುಮಾರ್ ಅವರಿಗೆ ವಿನಂತಿಯನ್ನು ಮಾಡ್ಕೊಂತೀನಿ, ನೀವು ಅಲ್ಲೇ ಪಕ್ಕಕ್ಕಿದ್ರಿ, ಈಗಾದರೂ ಸ್ಥಳದಲ್ಲಿದ್ರು, ಈಗಾದರೂ ನೀವು ಅದನ್ನ ಖಂಡಿಸ್ರಿ. ಡಿಎಂಕೆ ಸಹಾಯ ಪಡೆದು ರಾಜ್ಯಸಭೆಗೆ ಕಾಲಿಡಲು ಕಮಲ್ ಹಾಸನ್ ರೆಡಿಯಾಗಿದ್ದಾರೆ. ಈ ಹೊತ್ತಲ್ಲೇ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಕೂಡಲೇ ಕನ್ನಡಿಗರ ಕ್ಷಮೆಯಾಚಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವ್. ಮೊದಲಿಗೆ ತಮಿಳು ನಟ ಕಮಲ್ ಹಾಸನ್ ಕನ್ನಡಿಗರನ್ನ ಕೆಣಕಿ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದೆ ಅಂತ ಹೇಳಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇದೀಗ ಕಮಲ್ ಚಿತ್ರಕ್ಕೆ ಕರ್ನಾಟಕದಲ್ಲಿ ಬ್ಯಾನ್ ಕಂಟಕ ಎದುರಾಗಿದೆ. ಸ್ವಂತ ಲಿಪಿ, ಸ್ವಂತ ಸಂಖ್ಯೆ, ಸ್ವಂತ ವ್ಯಾಕರಣ, ದೊಡ್ಡ ವರ್ಣಮಾಲೆ, ಉಚ್ಚರಿಸುವುದನ್ನ ಬರೆಯುವುದನ್ನೇ ಉಚ್ಚರಿಸುವ ಸಾವಿರಾರು ವರ್ಷಗಳ ಇತಿಹಾಸವಿರುವ ಏಕೈಕ ಭಾಷೆ ಕನ್ನಡ. ಅಂಥ ಭಾಷೆಗೆ ಕಮಲ್ ಹಾಸನ್ ಎನ್ನೋ ತಮಿಳು ನಟ ಅವಮಾನ ಮಾಡಿದ್ದಾರೆ. ನಿಮ್ಮ ಕನ್ನಡ ನಮ್ಮ ತಮಿಳಿನಿಂದ ಹುಟ್ಟಿದ್ದು ಅಂತ ನಮ್ಮ ಶಿವಣ್ಣನ ಮುಂದೆಯೇ ನೇರವಾಗಿ ಹೇಳಿ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಕಮಲ್ ಪೋಸ್ಟರ್ಗೆ ಚಪ್ಪಲಿ ಹಾರ, ಬೆಂಕಿ. ಬೆಳಗಾವಿಯ ಐನಾಕ್ಸ್ ಚಿತ್ರಮಂದಿರದ ಬಳಿ ಕರವೇ ಕಾರ್ಯಕರ್ತರು ಬೀದಿಗಿಳಿದಿದ್ರು. ಕಮಲ್ ಹಾಸನ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಥಗ್ ಲೈಫ್ ಚಿತ್ರ ಬಿಡುಗಡೆಯಾಗಬಾರದು ಅಂತ ಮಾಲೀಕರಿಗೆ ಆಗ್ರಹಿಸಿದ್ರು. ರಾಯಚೂರಿನಲ್ಲಂತೂ ಕಮಲ್ ಭಾವಚಿತ್ರಕ್ಕೆ ಚಪ್ಪಲಿ ಪೂಜೆ ಮಾಡಲಾಯಿತು. ಕಮಲ್ ಹಾಸನ್ ಥಗ್ ಲೈಫ್ ಪೋಸ್ಟರ್ ಛಿದ್ರ.
ಬೆಂಗಳೂರಿನ ಹೆಗಡೆ ನಗರದಲ್ಲಿ ಕರವೇ ಕಾರ್ಯಕರ್ತರು ಕಮಲ್ ಹಾಸನ್ ಚಿತ್ರದ ಪೋಸ್ಟರ್ ಹರಿದು ಹಾಕಿದ್ರು. ಫಿಲಂ ಚೇಂಬರ್ ಮುಂದೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಪ್ರೊಟೆಸ್ಟ್ ಮಾಡಿ ಕ್ಷಮೆ ಕೇಳುವಂತೆ ಆಗ್ರಹಿಸಿತು. ಕಮಲ್ ಹಾಸನ್ ಅವರಿಗೆ ಕರ್ನಾಟಕದ ಇತಿಹಾಸ ಏನ್ ಗೊತ್ತು, ಕನ್ನಡದ ಭಾಷೆಯ ಇತಿಹಾಸ ಏನ್ ಗೊತ್ತು, ಯಾರು ಕಮಲ್ ಹಾಸನ್? ಕನ್ನಡದ ಭಾಷಾ ತಜ್ಞನ ಇಲ್ಲ ಇತಿಹಾಸ ತಜ್ಞನ? ಯಾರು ಕಮಲ್ ಹಾಸನ್? ಒಬ್ಬ ಆಕ್ಟರ್, ಅವನು ಒಬ್ಬ ನಟ, ತಮಿಳುನಾಡಿನ ಒಬ್ಬ ನಟ ಅಷ್ಟೇ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಕನ್ನಡ ಭಾಷೆಗೆ ಅವಮಾನವನ್ನ ಮಾಡುವುದರ ಮುಖಾಂತರ ಕಮಲ್ ಹಾಸನ್ ಅವರ ತಗ್ ಲೈಫ್ ಸಿನಿಮಾವನ್ನ ಈ ರಾಜ್ಯದಲ್ಲಿ ಬ್ಯಾನ್ ಮಾಡಬೇಕು, ಅವರ ವಿರುದ್ಧ ಮೊಕದ್ದಮೆಯನ್ನ ಹಾಕಬೇಕನ್ನುವಂತ ಒತ್ತಾಯವನ್ನ ವಾಣಿಜ್ಯ ಮಂಡಳಿ ಮುಖಾಂತರ ಸರ್ಕಾರಕ್ಕೆ ಒತ್ತಡವನ್ನು ಹೇಳ್ತಾ ಇದ್ದೀವಿ. ಕನ್ನಡದ ಬಗ್ಗೆ ಕಮಲ್ ಹಾಸನ್ಗೆ ಗೊತ್ತಿಲ್ಲ. ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ, ಪಾಪ ಅವ್ರಿಗೆ ಗೊತ್ತಿಲ್ಲ. ಕಮಲ್ ಹಾಸನ್ ಹೇಳಿಕೆ ಖಂಡನೀಯ. ಯಾವುದೇ ರೀತಿ ಹೇಳಿಕೆಗಳನ್ನ ಕೊಡಬಾರ್ದು, ಅದನ್ನ ಎಲ್ಲರೂ ಖಂಡಿಸಿದ್ದಾರೆ ಈಗಾಗಲೇ. ನಾನು ಸಹ ಆ ರೀತಿ ಹೇಳಿಕೆ ಕೊಡೋದು ಶೋಭೆ ತರುವಂತದ್ದಲ್ಲ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಶಿವಣ್ಣ ಇನ್ನಾದ್ರೂ ಕಮಲ್ ಹೇಳಿಕೆ ಖಂಡಿಸಿ. ಶಿವರಾಜ್ ಕುಮಾರ್ಗೆ ವಿನಂತಿಯನ್ನು ಮಾಡ್ಕೊಂತೀನಿ, ನೀವು ಅಲ್ಲೇ ಪಕ್ಕಕ್ಕಿದ್ರಿ, ಈಗಾದರೂ ಸ್ಥಳದಲ್ಲೇ ಇದ್ರು, ಈಗಾದರೂ ನೀವು ಅದನ್ನ ಖಂಡಿಸ್ರಿ. ಡಿಎಂಕೆ ಸಹಾಯ ಪಡೆದು ರಾಜ್ಯಸಭೆಗೆ ಕಾಲಿಡಲು ಕಮಲ್ ಹಾಸನ್ ರೆಡಿಯಾಗಿದ್ದಾರೆ. ಈ ಹೊತ್ತಲ್ಲೇ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಕೂಡಲೇ ಕನ್ನಡಿಗರ ಕ್ಷಮೆಯಾಚಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಮೊದಲಿಗೆ ತಮಿಳು ನಟ ಕಮಲ್ ಹಾಸನ್ ಕನ್ನಡಿಗರನ್ನ ಕೆಣಕಿ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದೆ ಅಂತ ಹೇಳಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇದೀಗ ಕಮಲ್ ಚಿತ್ರಕ್ಕೆ ಕರ್ನಾಟಕದಲ್ಲಿ ಬ್ಯಾನ್ ಕಂಟಕ ಎದುರಾಗಿದೆ. ಸ್ವಂತ ಲಿಪಿ, ಸ್ವಂತ ಸಂಖ್ಯೆ, ಸ್ವಂತ ವ್ಯಾಕರಣ, ದೊಡ್ಡ ವರ್ಣಮಾಲೆ, ಉಚ್ಚರಿಸುವುದನ್ನ ಬರೆಯುವುದನ್ನೇ ಉಚ್ಚರಿಸುವ ಸಾವಿರಾರು ವರ್ಷಗಳ ಇತಿಹಾಸವಿರುವ ಏಕೈಕ ಭಾಷೆ ಕನ್ನಡ. ಅಂಥ ಭಾಷೆಗೆ ಕಮಲ್ ಹಾಸನ್ ಎನ್ನೋ ತಮಿಳು ನಟ ಅವಮಾನ ಮಾಡಿದ್ದಾರೆ. ನಿಮ್ಮ ಕನ್ನಡ ನಮ್ಮ ತಮಿಳಿನಿಂದ ಹುಟ್ಟಿದ್ದು ಅಂತ ನಮ್ಮ ಶಿವಣ್ಣನ ಮುಂದೆಯೇ ನೇರವಾಗಿ ಹೇಳಿ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಕಮಲ್ ಪೋಸ್ಟರ್ಗೆ ಚಪ್ಪಲಿ ಹಾರ, ಬೆಂಕಿ. ಬೆಳಗಾವಿಯ ಐನಾಕ್ಸ್ ಚಿತ್ರಮಂದಿರದ ಬಳಿ ಕರವೇ ಕಾರ್ಯಕರ್ತರು ಬೀದಿಗಿಳಿದಿದ್ರು. ಕಮಲ್ ಹಾಸನ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಥಗ್ ಲೈಫ್ ಚಿತ್ರ ಬಿಡುಗಡೆಯಾಗಬಾರದು ಅಂತ ಮಾಲೀಕರಿಗೆ ಆಗ್ರಹಿಸಿದ್ರು. ರಾಯಚೂರಿನಲ್ಲಂತೂ ಕಮಲ್ ಭಾವಚಿತ್ರಕ್ಕೆ ಚಪ್ಪಲಿ ಪೂಜೆ ಮಾಡಲಾಯಿತು. ಕಮಲ್ ಹಾಸನ್ ಥಗ್ ಲೈಫ್ ಪೋಸ್ಟರ್ ಛಿದ್ರ. ಬೆಂಗಳೂರಿನ ಹೆಗಡೆ ನಗರದಲ್ಲಿ ಕರವೇ ಕಾರ್ಯಕರ್ತರು ಕಮಲ್ ಹಾಸನ್ ಚಿತ್ರದ ಪೋಸ್ಟರ್ ಹರಿದು ಹಾಕಿದ್ರು. ಫಿಲಂ ಚೇಂಬರ್ ಮುಂದೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಪ್ರೊಟೆಸ್ಟ್ ಮಾಡಿ ಕ್ಷಮೆ ಕೇಳುವಂತೆ ಆಗ್ರಹಿಸಿತು. ಕಮಲ್ ಹಾಸನ್ ಅವರಿಗೆ ಕರ್ನಾಟಕದ ಇತಿಹಾಸ ಏನ್ ಗೊತ್ತು, ಕನ್ನಡದ ಭಾಷೆಯ ಇತಿಹಾಸ ಏನ್ ಗೊತ್ತು, ಯಾರು ಕಮಲ್ ಹಾಸನ್? ಕನ್ನಡದ ಭಾಷಾ ತಜ್ಞನ ಇಲ್ಲ ಇತಿಹಾಸ ತಜ್ಞನ? ಯಾರು ಕಮಲ್ ಹಾಸನ್? ಒಬ್ಬ ಆಕ್ಟರ್, ಅವನು ಒಬ್ಬ ನಟ, ತಮಿಳುನಾಡಿನ ಒಬ್ಬ ನಟ ಅಷ್ಟೇ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಕನ್ನಡ ಭಾಷೆಗೆ ಅವಮಾನವನ್ನ ಮಾಡುವುದರ ಮುಖಾಂತರ ಕಮಲ್ ಹಾಸನ್ ಅವರ ತಗ್ ಲೈಫ್ ಸಿನಿಮಾವನ್ನ ಈ ರಾಜ್ಯದಲ್ಲಿ ಬ್ಯಾನ್ ಮಾಡಬೇಕು, ಅವರ ವಿರುದ್ಧ ಮೊಕದ್ದಮೆಯನ್ನ ಹಾಕಬೇಕನ್ನುವಂತ ಒತ್ತಾಯವನ್ನ ವಾಣಿಜ್ಯ ಮಂಡಳಿ ಮುಖಾಂತರ ಸರ್ಕಾರಕ್ಕೆ ಒತ್ತಡವನ್ನು ಹೇಳ್ತಾ ಇದ್ದೀವಿ. ಕನ್ನಡದ ಬಗ್ಗೆ ಕಮಲ್ ಹಾಸನ್ಗೆ ಗೊತ್ತಿಲ್ಲ. ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ, ಪಾಪ ಅವ್ರಿಗೆ ಗೊತ್ತಿಲ್ಲ. ಕಮಲ್ ಹಾಸನ್ ಹೇಳಿಕೆ ಖಂಡನೀಯ. ಯಾವುದೇ ರೀತಿ ಹೇಳಿಕೆಗಳನ್ನ ಕೊಡಬಾರ್ದು, ಅದನ್ನ ಎಲ್ಲರೂ ಖಂಡಿಸಿದ್ದಾರೆ ಈಗಾಗಲೇ. ನಾನು ಸಹ ಆ ರೀತಿ ಹೇಳಿಕೆ ಕೊಡೋದು ಶೋಭೆ ತರುವಂತದ್ದಲ್ಲ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಶಿವಣ್ಣ ಇನ್ನಾದ್ರೂ ಕಮಲ್ ಹೇಳಿಕೆ ಖಂಡಿಸಿ. ಶಿವರಾಜ್ ಕುಮಾರ್ಗೆ ವಿನಂತಿಯನ್ನು ಮಾಡ್ಕೊಂತೀನಿ, ನೀವು ಅಲ್ಲೇ ಪಕ್ಕಕ್ಕಿದ್ರಿ, ಈಗಾದರೂ ಸ್ಥಳದಲ್ಲೇ ಇದ್ರು, ಈಗಾದರೂ ನೀವು ಅದನ್ನ ಖಂಡಿಸ್ರಿ. ಡಿಎಂಕೆ ಸಹಾಯ ಪಡೆದು ರಾಜ್ಯಸಭೆಗೆ ಕಾಲಿಡಲು ಕಮಲ್ ಹಾಸನ್ ರೆಡಿಯಾಗಿದ್ದಾರೆ. ಈ ಹೊತ್ತಲ್ಲೇ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಕೂಡಲೇ ಕನ್ನಡಿಗರ ಕ್ಷಮೆಯಾಚಿಸಬೇಕಿದೆ.